ಹಲೋ ಸ್ಟೂಡೆಂಟ್ಸ್, ಇದು ಮ್ಯಾಥ್ ಎಲಿವೇಟೆಡ್ ಯೂಟ್ಯೂಬ್ ಚಾನೆಲ್. ಈ ಚಾನೆಲ್ನಲ್ಲಿ ನಿಮಗೆ ಮ್ಯಾಥ್ಸ್ ರಿಲೇಟೆಡ್ ಕಂಪ್ಲೀಟ್ ಕಂಟೆಂಟ್ ಸಿಗುತ್ತೆ. ಇವಾಗ ನೀವು ಸೆಕೆಂಡ್ ಪಿ ಯು ಸ್ಟೂಡೆಂಟ್ ಆಗಿದ್ರೆ, ನೀವು ಇವಾಗ ನಿಮ್ಮ ಎಕ್ಸಾಮ್ಸ್ಗೆ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡ್ತಿದ್ರೆ, ಯು ಆರ್ ಅಟ್ ದ ರೈಟ್ ಪ್ಲೇಸ್. ನೆಕ್ಸ್ಟ್ 1 ಮಂತ್ ಅಲ್ಲಿ, ಇವತ್ತು ನಾನು ಈಗ ಈ ವಿಡಿಯೋ ಶೂಟ್ ಮಾಡ್ತಿರೋದು Jan 30th. ಸೊ ನೆಕ್ಸ್ಟ್ 1 ಮಂತ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ವಾಟ್ ಎವರ್ ಇಸ್ ಯುವರ್ ಸಿಲೆಬಸ್, ನಿಮಗೆ 16 ಚಾಪ್ಟರ್ಸ್ ಇದೆ ಸೆಕೆಂಡ್ ಪಿ ಯು ನಲ್ಲಿ. ಈ 16 ಚಾಪ್ಟರ್ಸ್ನ ಕಂಪ್ಲೀಟ್ ಕಾನ್ಸೆಪ್ಟ್ ಬೇಸ್ಡ್ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಪ್ಲಸ್ ಮಾಡೆಲ್ ಕ್ವೆಶನ್ಸ್ ಇಷ್ಟನ್ನು ಡಿಸ್ಕಸ್ ಮಾಡ್ತೀವಿ. ಎವ್ರಿ ಡೇ ನಿಮಗೆ 1 or 2 ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಇದು ಫಸ್ಟ್ ಟೈಮ್ ನೀವು ನಮ್ಮ ಚಾನೆಲ್ ನೋಡ್ತಿದ್ದಲ್ಲಿ, ನಿಮಗೆ ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಎರಡೂ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀವಿ. ಜಾಯ್ನ್ ಆಗಿ ನಿಮಗೆ ಲೈವ್ ಸೆಷನ್ಸ್ದು ಲಿಂಕ್ಸ್ ಸಿಗುತ್ತೆ ಆ್ಯಂಡ್ ಪ್ರಾಕ್ಟೀಸ್ ಕ್ವೆಶನ್ಸ್, ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಿಮಗೆ ಸೊಲ್ಯೂಷನ್ಸ್ ಸಿಗುತ್ತೆ. ಇದಷ್ಟನ್ನು ಶೇರ್ ಮಾಡ್ತೀವಿ. ಸೊ ನೀವು ಆಲ್ರೆಡಿ ಪ್ರಿಪರೇಷನ್ ಮಾಡ್ತಾ ಇರ್ತೀರಾ ಅಲ್ವಾ? ಆಲ್ರೆಡಿ ನಿಮಗೆ ರೀಸೆಂಟ್ ಆಗಿ ಪ್ರಿಪ್ರೇಟರಿ ಎಕ್ಸಾಮು ಮುಗಿದಿದೆ, ನೀವು ಆಲ್ರೆಡಿ ಓದಿರ್ತೀರಾ. ಬಟ್ ಸ್ಟಿಲ್ ನಿಮಗೆ ಬೇಕಾದಷ್ಟು ಟೆನ್ಷನ್ ಇರುತ್ತೆ. ಸೊ ಆ ಟೆನ್ಷನ್ ಎಲ್ಲ ಅವಾಯ್ಡ್ ಮಾಡಿ ನೀವು ಹೇಗೆ ಆಸಮ್ ಆಗಿ ಪ್ರಿಪೇರ್ ಮಾಡಬೇಕು, ನಿಮಗೆ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜೀಸ್ ಹೇಗೆ ಪ್ರತಿಯೊಂದು ನೆನಪಿಟ್ಕೋಬೇಕು ಈಸಿಯಾಗಿ, ಇದಷ್ಟನ್ನು ನಾವು ಎವ್ರಿ ಡೇ ನಿಮಗೆ ಗೈಡೆನ್ಸ್ ಪ್ರೊವೈಡ್ ಮಾಡ್ತೀವಿ. ಸೊ ನನ್ನ ಹೆಸರು ಉಷಾ. ನಾನು ಮೋರ್ ದನ್ 13 years ಎಕ್ಸ್ಪೀರಿಯನ್ಸ್ ಇದೆ ನನಗೆ ಟೀಚಿಂಗ್ನಲ್ಲಿ. ನಾನು ವಿಸಿಟಿಂಗ್ ಪ್ರೊಫೆಸರ್ ಆಗಿ ತುಂಬ ಯೂನಿವರ್ಸಿಟೀಸ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ದಟ್ ಈಸ್ ಅಬೌಟ್ ಮೀ. ಐ ಟೇಕ್ ಕ್ಲಾಸಸ್ ಫಾರ್ ರೇವಾ ಯೂನಿವರ್ಸಿಟಿ, ಸುರಾನಾ ಕಾಲೇಜ್, ಆ್ಯಂಡ್ ದೆನ್ ಜೈನ್ ಯೂನಿವರ್ಸಿಟಿ, SRM ಯೂನಿವರ್ಸಿಟಿ, ಆ್ಯಂಡ್ ದೆನ್ ಇವಾಗ BNMIT-ನಲ್ಲಿ, VIT-ನಲ್ಲಿ ಎಲ್ಲ ಕಡೆ ನಾನು ಇಂಜಿನಿಯರಿಂಗ್ ಮ್ಯಾಥ್ಸ್ ಮತ್ತು PGCET ಎಂಟ್ರೆನ್ಸ್ ಎಕ್ಸಾಮ್, ಪ್ಲೇಸ್ಮೆಂಟ್ ಟ್ರೈನಿಂಗ್, ಈ ಥರ ಎಲ್ಲ ಥರ ಕ್ಲಾಸಸ್ ನಾನು ಮಾಡ್ತಿದ್ದೀನಿ. ಸೊ ನಿಮ್ಮ ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಈ ವಿಡಿಯೋ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮಗೆ ಅರ್ಧಂಬರ್ಧ ಓದಿದ್ದೀನಿ, ನನಗೆ ಪ್ರಾಪರ್ ಆಗಿ ಕಾನ್ಸೆಪ್ಟ್ಸ್ ಅಷ್ಟು ಸರಿಯಾಗಿ ಅರ್ಥ ಆಗಿಲ್ಲ, ಐ ಆಮ್ ಟೆನ್ಸ್ಡ್, ಐ ಕ್ಯಾನ್ ಗೆಟ್ ಅಬೌವ್ 60 ಬಟ್ ಹೌ ಡು ಐ ಗೆಟ್ ಅಬೌವ್ 75. ಸೊ ಈ ರೀತಿ ನಿಮಗೆ ಕ್ವೆಶನ್ಸ್ ಇದ್ರೆ, ಡು ನಾಟ್ ವೆರಿ ಅಟ್ ಆಲ್. ಸೊ ಜಸ್ಟ್ ಫಾಲೋ ದ ವಿಡಿಯೋಸ್ ದಟ್ ಯು ಗೆಟ್ ಎವ್ರಿ ಡೇ. ಸೊ ಚಾಪ್ಟರ್ ವೈಸ್ ತಗೊಂಡು ಹೋಗ್ತೀವಿ. ಎವ್ರಿ ಡೇ ನಿಮಗೆ ಒಂದೊಂದು ಟಾಪಿಕ್ ಕವರ್ ಆಗ್ತಾ ಹೋಗುತ್ತೆ. ಟೋಟಲ್ 16 ಚಾಪ್ಟರ್ಸ್ ಇದೆ. ಕೆಲವೊಂದು ಚಾಪ್ಟರ್ಸ್ ತುಂಬಾ ಚಿಕ್ಕದಾಗಿ ಸಿಂಪಲ್ ಆಗಿದೆ. ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಲ್ಲಿ ನೋಡಿದಾಗ ಕವರೇಜ್ ತುಂಬಾ ಕಮ್ಮಿ ಇದೆ. ಅಂಥದ್ದು ಒಂದು ದಿನದಲ್ಲಿ ಒಂದು ಚಾಪ್ಟರ್ ನೀವು ರಿವಿಷನ್ ಮುಗಿಸ್ಬಹುದು. ಕೆಲವೊಂದು ಚಾಪ್ಟರ್ಸ್ ಲೆಂತ್ ಇದೆ, ಅಂಥದ್ದನ್ನ 2 days ಮಾಡೋಣ. ಸೊ ಓವರ್ ಆಲ್ ನಿಮಗೆ ಕಂಪ್ಲೀಟ್ ಆಗಿ ಈ 80 ಮಾರ್ಕ್ಸ್ಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಎಷ್ಟು ಪ್ರಿಪರೇಷನ್ ಗೈಡೆನ್ಸ್ ಬೇಕಾಗುತ್ತೋ ಅಷ್ಟು ಗೈಡೆನ್ಸ್ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ನೀವು KCET-ಗೂ ಪ್ರಿಪೇರ್ ಆಗ್ತಿದ್ರೆ, ಜಸ್ಟ್ ರಿಮೆಂಬರ್, ನೀವು KCET ಪ್ರಿಪೇರ್ ಆಗ್ತಿದ್ರೆ ನೀವು ಈ 16 ಚಾಪ್ಟರ್ಸ್ನಲ್ಲಿ ನೀವೊಂದು 12 ಚಾಪ್ಟರ್ಸ್ ಪರ್ಫೆಕ್ಟ್ ಆಗಿ ಓದಿದ್ರು 80/80 ತಗೋಬಹುದು ಬೋರ್ಡ್ ಎಕ್ಸಾಮ್ನಲ್ಲಿ. ಆದರೆ KCET ಎಕ್ಸಾಮಿಗೆ ನೀವು ಯಾವುದೇ ಒಂದು ಚಾಪ್ಟರ್ನು ಸ್ಕಿಪ್ ಮಾಡೋದಕ್ಕೆ ಆಗೋದಿಲ್ಲ. ಕಂಪ್ಲೀಟ್ ಆಗಿ ನೀವು MCQ ಸಾಲ್ವ್ ಮಾಡಬೇಕು, NCERT ಟೆಕ್ಸ್ಟ್ ಬುಕ್ ಸಾಲ್ವ್ ಮಾಡಬೇಕು. NCERT-ನಲ್ಲಿರೋ ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ ಇದೆ. ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ನಲ್ಲಿ ನಿಮಗೆ NCERT 11th ಹಾಗೂ 12th ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್ನಲ್ಲಿ ಬರುವಂಥ ಅಷ್ಟು ಕ್ವೆಶನ್ಸ್ನ, ಅಷ್ಟು MCQಸ್ನ ನೀವು ಪ್ರಾಕ್ಟೀಸ್ ಮಾಡಿರಬೇಕು. KCET-ನಲ್ಲಿ ಒಳ್ಳೆ ರ್ಯಾಂಕ್ ಬರಬೇಕು ಅಂದರೆ. ಹೋಗ್ತಾ ನಮ್ಮ ವಿಡಿಯೋಸ್ನಲ್ಲಿ ನಾವು ಇನ್ನೂ ಡೀಟೇಲ್ಡ್ ಆಗಿ ನೋಡೋಣ, ಎಷ್ಟು ಮಾರ್ಕ್ಸ್ PUC-ನಲ್ಲಿ ತಗೋಬೇಕು, ಎಷ್ಟು ಮಾರ್ಕ್ಸ್ KCET-ನಲ್ಲಿ ತಗೋಬೇಕು ಅಂತ. ಆಸ್ ಆಫ್ ನೌ ನಿಮಗೆ ಕರೆಕ್ಟಾಗಿ 1 ಮಂತ್ ಟೈಮ್ ಇದೆ. ಈ 1 ಮಂತ್ನ ಆಸಮ್ ಆಗಿ ಯೂಸ್ ಮಾಡಿಕೊಂಡು ನೀವು ಹೇಗೆ ಸ್ಕೋರ್ ಮಾಡಬೇಕು ಈ 75+ ಅನ್ನೋದನ್ನು ಫೋಕಸ್ ಮಾಡಿ. ಓಕೆ, ಸೊ ಕಮಿಂಗ್ ಟು ದ ಮಾಡೆಲ್ ಪೇಪರ್. ನೋಡಿ, ನಿಮಗೆ ಮಾಡೆಲ್ ಪೇಪರ್ಸ್ 3 ಮಾಡೆಲ್ ಪೇಪರ್ಸ್ ಕೊಟ್ಟಿದ್ದಾರೆ ಈ ಸತಿ. ನೀವು ಆಲ್ರೆಡಿ ಇದೆಲ್ಲ ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಬಟ್ ಸ್ಟಿಲ್ ಇನ್ನೊಂದ್ಸತಿ ನಾನು ನಿಮಗೆ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಇದರಲ್ಲಿ ನಿಮಗೆ 3 ಮಾಡೆಲ್ ಕ್ವೆಶನ್ ಪೇಪರ್ ಕೊಟ್ಟಿದ್ದಾರೆ ಈ ಸತಿ ಬೋರ್ಡಿಂದ. ಈ 3 ಮಾಡೆಲ್ ಪೇಪರ್ಗೆ ಬ್ಲೂ ಪ್ರಿಂಟ್ಗೆ ನಿಮಗೆ ಮಾಡೆಲ್ ಪೇಪರ್ಸ್ ಇದೆ. ಸಿ, ದಿಸ್ ಇಸ್ ಯುವರ್ ಬ್ಲೂ ಪ್ರಿಂಟ್ ಫಾರ್ ಪೇಪರ್ 1, ದಿಸ್ ಇಸ್ ಬ್ಲೂ ಪ್ರಿಂಟ್ ಫಾರ್ ಪೇಪರ್ 2 ಆ್ಯಂಡ್ ದಿಸ್ ಇಸ್ ಯುವರ್ ಬ್ಲೂ ಪ್ರಿಂಟ್ ಫಾರ್ ಪೇಪರ್ 3. ಆ್ಯಂಡ್ ಪೇಪರ್ 1 ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರ ನಿಮಗೆ ಒಂದು ಕ್ವೆಶನ್ ಪೇಪರ್ ಇದೆ, ಮಾಡೆಲ್ ಕ್ವೆಶನ್ ಪೇಪರ್ ಕೊಟ್ಟಿದ್ದಾನೆ. ನೀವು ಕಂಪಲ್ಸರಿ ಮಾಡೆಲ್ ಕ್ವೆಶನ್ ಪೇಪರ್ಸ್ 3 ಮಾಡಲೇಬೇಕು. ಆ್ಯಂಡ್ ನಿಮ್ಮ ಸೆಕೆಂಡ್ ಮಾಡೆಲ್ ಕ್ವೆಶನ್ ಬ್ಲೂ ಪ್ರಿಂಟ್ ಪ್ರಕಾರ ಸೆಕೆಂಡ್ ಮಾಡೆಲ್ ಕ್ವೆಶನ್ ಪೇಪರ್ ಇದೆ. ಆ್ಯಂಡ್ ಥರ್ಡ್ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಥರ್ಡ್ ಮಾಡೆಲ್ ಕ್ವೆಶನ್ ಪೇಪರು ಸಹ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಸಾಲ್ವ್ ಮಾಡ್ತೀವಿ.
ಸಿ ನೀವು ವಾಟ್ ಎವರ್ ಇಸ್ ಯುವರ್ ಲೆವೆಲ್ ಆಫ್ ಲರ್ನಿಂಗ್, ಸಪೋಸ್ ನೀವು ಜಸ್ಟ್ ಪಾಸಿಂಗ್ ಸ್ಟೂಡೆಂಟ್, ನಾನು ಬಾರ್ಡರ್ ಮಾರ್ಕ್ಸೇ ತಗೊಳ್ತಾ ಇದ್ದೀನಿ, ನಂಗೆ ಟೆನ್ಷನ್ ಇದೆ, ನಾನು ಎಕ್ಸಾಮ್ನಲ್ಲಿ ಒಳ್ಳೆ ಫೈನಲ್ ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ ಬರುತ್ತೋ ಇಲ್ವೋ ಅನ್ನೋ ಸ್ಟೂಡೆಂಟ್ಸ್ಗೂ ನಮ್ಮಿಂದ ಹೆಲ್ಪ್ ಸಿಗುತ್ತೆ. ನೀವು ಆಲ್ರೆಡಿ ನಾನು 50-60s ತಗೊಳ್ತಿದ್ದೀನಿ, ನಂಗೆ 70+ ಬೇಕು, ನಾನು ಆಲ್ರೆಡಿ 70+ ತಗೊಳ್ತಿದ್ದೀನಿ, ನಂಗೆ 80/80 ಬೇಕು, ನಾನು 80/80 ತಗೊಳ್ತಿದ್ದೀನಿ, ನನ್ನ ಫೈನಲ್ ಎಕ್ಸಾಮ್ನಲ್ಲೂ ಇದೇ ರೀತಿ ತಗೋಬೇಕು, ನಾನು ಏನು ಮಾರ್ಕ್ಸೇ ಮಿಸ್ ಮಾಡ್ಕೋಬಾರ್ದು, ಕಾಂಪ್ಲಿಕೇಟೆಡ್ ಕ್ವೆಶನ್ ಬಂದ್ರೂ ಐ ಶುಡ್ ಬಿ ಏಬಲ್ ಟು ಸಾಲ್ವ್. ಈ ರೀತಿ ನೀವು ಯಾವುದೇ ಥರ ಸ್ಟೂಡೆಂಟ್ ಆಗಿದ್ರು ನಿಮಗೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ. ಸೊ ಪ್ರತಿಯೊಂದು ವಿಡಿಯೋನಲ್ಲೂ ನಾವು ಮೆನ್ಷನ್ ಮಾಡಿರ್ತೀವಿ, ಇದು ಬಂದು ಈಸಿ ಕ್ವೆಶನ್ಸ್, ಇದು ಓನ್ಲಿ ಟಾಪರ್ಸ್, ನೀವು 80/80 ತಗೋಬೇಕು ಅಥವಾ 75 ಆ್ಯಂಡ್ ಅಬೌವ್ ತಗೋಬೇಕು ಅಂದರೆ ಮಾತ್ರ ಇದು ಓದಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಅಂತ ಹೇಳಿರ್ತೀವಿ. ಸೊ ನೀವು 75 ಮೇಲೆ ತಗೊಳ್ಬೇಕು ಅನ್ನೋ ಸ್ಟೂಡೆಂಟ್ ಆದರೆ ಮಾತ್ರ ಆ ಕ್ವೆಶನ್ಸ್ನ ಮಾಡಿ. ಇಲ್ಲ ನನಗೆ 70 ಒಳಗೆ ಬಂದರೆ ಸಾಕು, ವಿತೌಟ್ ಮಿಸ್ಟೇಕ್ಸ್ ನಾನು ಎಕ್ಸಾಮ್ನಲ್ಲಿ ಆನ್ಸರ್ ಮಾಡಿದ್ರೆ ಸಾಕು ಅನ್ನೋರು ಕೆಲವೊಂದು ಕ್ವೆಶನ್ಸ್ನ ಸ್ಕಿಪ್ ಮಾಡ್ಬೋದು. ಸೊ ನಮ್ಮ ಪ್ರಾಕ್ಟೀಸ್ ಕ್ವೆಶನ್ಸ್ ಏನು ನಾವು ನಿಮಗೆ ಶೇರ್ ಮಾಡ್ತೀವಿ, ಆ ಪ್ರಾಕ್ಟೀಸ್ ಕ್ವೆಶನ್ಸಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀವಿ, ಓನ್ಲಿ ಫಾರ್ ಔಟ್ ಆಫ್ ಔಟ್ ಪ್ರಾಕ್ಟೀಸ್ ಅಂತ. ಅಂಥದ್ದನ್ನು ನಿಮಗೆ ಇಷ್ಟ ಇದ್ದರೆ ಸಾಲ್ವ್ ಮಾಡಿ, ಇಲ್ಲಾಂದರೆ ಬೇಡ. ಅದರ್ವೈಸ್ ನಾವು ಪ್ರತಿಯೊಂದು ಚಾಪ್ಟರಿಂದನೂ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಅಷ್ಟನ್ನು ಕಲೆಕ್ಟ್ ಮಾಡಿ ನಮ್ಮ ಚಾನೆಲ್ನಲ್ಲಿ ನಾವು ಪ್ರಾಕ್ಟೀಸ್ ವಿಡಿಯೋನು ಹಾಕ್ತೀವಿ, ನಿಮಗೂ ಪ್ರಾಕ್ಟೀಸ್ ಕ್ವೆಶನ್ಸ್ ಅಂತ ಕೊಟ್ಟಿರ್ತೀವಿ. ವಿ ವಿಲ್ ಆಲ್ಸೋ ಶೇರ್ ಸೊಲ್ಯೂಷನ್ಸ್ ವಿತ್ ಯು. ಸೊ ಜಸ್ಟ್ ಮೇಕ್ ಶ್ಯೂರ್ ದಿಸ್ ಒನ್ ಮಂತ್ ಪ್ಲೀಸ್ ವರ್ಕ್ ಹಾರ್ಡ್. ಸೆಕೆಂಡ್ ಪಿ ಯು ಬೋರ್ಡ್ ಎಕ್ಸಾಮ್ನಲ್ಲಿ 90% ಮೇಲೆ ತಗೊಳ್ಳೋದು ಕಷ್ಟನೇ ಅಲ್ಲ. ಈ ಒಂದು ತಿಂಗಳು ಸಾಕು ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸು ಮತ್ತು ಈ ಬ್ಲೂ ಪ್ರಿಂಟ್ ಎಲ್ಲ ನೋಡಿಕೊಂಡು ಪ್ರಾಪರ್ ಆಗಿ ಒಂದು ಸ್ಟ್ರಾಟಜಿ ಇಟ್ಕೊಂಡು ನೀವು ಓದಿದ್ರೆ ಆರಾಮಾಗಿ 90% ಮೇಲೆ ತಗೋಬೋದು. ಬಟ್ ನೀವು KCET-ನಲ್ಲೂ ಒಳ್ಳೆ ರ್ಯಾಂಕ್ ಬೇಕು, ನಾನು ಇಂಜಿನಿಯರಿಂಗ್ ಮೆಡಿಕಲ್ ಪ್ರಿಪೇರ್ ಮಾಡ್ತಿದ್ದೀನಿ ಅಂತಂದರೆ ಬರೀ ಈ ಬೋರ್ಡ್ ಎಕ್ಸಾಮ್ಸು, ಬರೀ ಈ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅಷ್ಟು ಮಾತ್ರ ಓದಿದ್ರೆ ಸಾಕಾಗಲ್ಲ. ನೀವು ಸಿಕ್ಕಾಪಟ್ಟೆ MCQs ಮಾಡಬೇಕಾಗುತ್ತೆ. ಆ್ಯಂಡ್ ಫಾರ್ ಆಲ್ ದಟ್ MCQs, NCERT ಎಕ್ಸಾಂಪ್ಲಾರ್ MCQs ಆರ್ ಬೆಸ್ಟ್. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಸರ್ಟೈನ್ ಬುಕ್ಸ್ ಲೈಕ್ ಓಸ್ವಾಲ್ ಬುಕ್ಸ್ ಇದೆ, ಮತ್ತು ದಿನೇಶ್ ಪಬ್ಲಿಕೇಶನ್ಸ್ ಇದೆ. ಇದೆಲ್ಲ ಬಂದು ಲಿಂಕ್ಸ್ ನಿಮಗೆ ಕೊಟ್ಟಿರ್ತೀನಿ. ಮೋಸ್ಟ್ ಆಫ್ ಯು ಐ ಆಮ್ ಶ್ಯೂರ್ ಯು ವುಡ್ ಹ್ಯಾವ್ ಆಲ್ರೆಡಿ ಪರ್ಚೇಸ್ಡ್. ಜಸ್ಟ್ ಇನ್ ಕೇಸ್ ನೀವು ಯಾರು ಇನ್ನೂ ಪರ್ಚೇಸ್ ಮಾಡಿಲ್ಲ ಅಂದರೆ ಡು ನಾಟ್ ಹೆಸಿಟೇಟೇ ಮಾಡಬೇಡಿ. ಅದಕ್ಕೆ ಹೆಂಗೆ ಖರ್ಚು ಮಾಡೋದು ಅಂತ ಯೋಚನೆ ಮಾಡಬೇಡಿ. ದಯವಿಟ್ಟು ಇಮಿಡಿಯೇಟ್ ಆಗಿ ಪರ್ಚೇಸ್ ಮಾಡಿ. ನಾವು ಸಜೆಸ್ಟ್ ಮಾಡೋ ಬುಕ್ಸ್ದು ಲಿಂಕ್ಸ್ ನಾವು ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಿದ್ರೆ ನೀವು ಮಾಡಬೇಕಾಗಿರೋದು 3 ಥಿಂಗ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ಗೆ, ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ, ಬಿಕಾಸ್ ಆ್ಯಸ್ ಆ್ಯಂಡ್ ವೆನ್ ಒಂದೊಂದು ವಿಡಿಯೋ ರೆಡಿ ಆಗ್ತಾ ಇದ್ದಂಗೆ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಯಾವುದು ಮಿಸ್ ಮಾಡ್ಕೋಬಾರ್ದು ಅಂದರೆ ಫಸ್ಟ್ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು. ಆ್ಯಂಡ್ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡನ್ನೂ ಜಾಯ್ನ್ ಆಗಬೇಕು. ವಾಟ್ಸಪ್ ಗ್ರೂಪ್ ತುಂಬ ಕಾಮನ್ ಆಗಿ ಸ್ಟೂಡೆಂಟ್ಸ್ ಯೂಸ್ ಮಾಡೋದೇ ವಾಟ್ಸಪ್ ಗ್ರೂಪ್. ಸೊ ಅದರಿಂದ ಅದಕ್ಕೆ ಜಾಯ್ನ್ ಆಗಿ. ನೀವು ಸಪೋಸ್ ನೀವು ಇವಾಗ ವಿಡಿಯೋ ಲೇಟರ್ ಇನ್ ಫೆಬ್ರವರಿ 1st or 2nd ವೀಕಲ್ಲಿ ನೋಡ್ತಿದ್ರು ಎಲ್ಲ ಪ್ರೀವಿಯಸ್ಲಿ ಅಪ್ಲೋಡೆಡ್ ನೋಟ್ಸ್ ಆ್ಯಂಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನೆಲ್ಲ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿ. ಬಿಕಾಸ್ ವಾಟ್ಸಪ್ಪಲ್ಲಿ ನೀವು ಜಾಯ್ನ್ ಆದಮೇಲೆ ಏನು ಅಪ್ಲೋಡ್ ಮಾಡಿರ್ತೀವೋ ಅದು ಮಾತ್ರ ಸಿಗುತ್ತೆ. ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಅಷ್ಟು ಪ್ರೀವಿಯಸ್ಲಿ ಅಪ್ಲೋಡೆಡ್ ಟಾಪಿಕ್ಸ್ ಅಷ್ಟೂ ನಿಮಗೆ ಸಿಗುತ್ತೆ. ಸೊ ಎರಡರಲ್ಲೂ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಎವ್ರಿ ಡೇ, ಓಕೆ, ಎವ್ರಿ ಡೇ ಜಸ್ಟ್ ರಿಮೆಂಬರ್ ದಿಸ್. ಇಫ್ ಯು ಆರ್ ಅನ್ ಆವ್ರೇಜ್ ಸ್ಟೂಡೆಂಟ್, ನೀವೊಂದು ಆವ್ರೇಜ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ 3 hours ಮ್ಯಾಕ್ಸಿಗೆ ಅಂತ ಇಡಲೇಬೇಕು. 1 hour ಫಾರ್ ಕಾನ್ಸೆಪ್ಟ್ ವಿಡಿಯೋಸ್, ನಮ್ಮ ಚಾನೆಲ್ ಆಗಲಿ ಬೇರೆ ಚಾನೆಲ್ ಆಗಲಿ ಯಾವುದ್ರಲ್ಲಿ ನಿಮಗೆ ಕನ್ವೀನಿಯೆಂಟ್ ಆಗಿದೆಯೋ ಅಲ್ಲಿ 1 hour ನೀವು ಕಾನ್ಸೆಪ್ಟ್ ವಿಡಿಯೋಸ್ ಕಲಿಬೇಕು. 1 hour ನಿಮ್ಮ PU ಬೋರ್ಡ್ ಕ್ವೆಶನ್ ಪೇಪರ್ಸ್ ಏನಿದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅದನ್ನು ಪ್ರಾಕ್ಟೀಸ್ ಮಾಡಬೇಕು. 1 hour ನೀವು KCET MCQsನ ಪ್ರಾಕ್ಟೀಸ್ ಮಾಡಬೇಕು. ನೀವು ನಾನೇನು CET ಬರೆಯೋದಿಲ್ಲ, ನಾನು ಬರೀ BSc ಏನೋ ಮಾಡ್ತೀನಿ, ಸೊ ಐ ಡೋಂಟ್ ವಾಂಟ್ CET ಪ್ರಾಕ್ಟೀಸ್ ಅಂದರೆ 2 hours ಇಸ್ ಸಫಿಷಿಯಂಟ್. ಸೊ ನೀವು CETನೂ ಬರೀತಿದ್ದೀನಿ ಅಂದರೆ ಎವ್ರಿ ಡೇ 3 hours ಫಾರ್ ಮ್ಯಾಥ್ಸ್ ಇಸ್ ಮ್ಯಾಂಡೇಟ್ರಿ. ಮ್ಯಾಥ್ಸ್ಗೆ ಅಂತ 3 hours ಅಲಾಟ್ ಮಾಡಿಬಿಟ್ಟು ಮಿಕ್ಕಿದ ಸಬ್ಜೆಕ್ಟ್ಸ್ ಬೇಸ್ಡ್ ಆನ್ ಯುವರ್ ವೀಕ್ನೆಸ್ ಆ್ಯಂಡ್ ಸ್ಟ್ರೆಂತ್ ಮಿಕ್ಕಿದ ಸಬ್ಜೆಕ್ಟ್ಸ್ಗೆ ನಿಮ್ಮ ಡೇ ಟೈಮ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಹೇಗೆ ಸಪೋಸ್ ನೀವು ಓದಿರೋದೆಲ್ಲ ಮರ್ತೋಗ್ತಿದೆ ನಿಮಗೆ, ಹೇಗೆ ನೆನ್ಪಿಟ್ಕೊಳ್ಳೋದು, ಹೌ ಟು ಸ್ಟ್ರಾಟಜಿಕಲಿ ಪ್ಲ್ಯಾನ್, ಈ ಎಲ್ಲ ಥರದ ಸ್ಟಡಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋಸ್ ನಿಮಗೆ ಅವಾಗವಾಗ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಅದು ನಿಮ್ಮ ಪ್ರಿಪ್ರೇಷನ್ಗೆ, ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಫಸ್ಟ್ ಟೈಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ವಾಟ್ಸಪ್ ಗ್ರೂಪ್ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅದನ್ನು ಯೂಸ್ ಮಾಡಿಕೊಂಡು ಜಾಯ್ನ್ ಆಗಿ ಇವತ್ತಿಂದನೇ ನಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. ನೀವೆಲ್ಲರೂ ಚೆನ್ನಾಗಿ ಓದ್ತೀರಾ. ಐ ಆಮ್ ಶ್ಯೂರ್ ಎವ್ರಿ ಸ್ಟೂಡೆಂಟ್ ವಿಲ್ ಡೂ ವೆರಿ ವೆರಿ ವೆಲ್. Just follow all the videos and instructions that we provide here. So just make sure that you attend our videos every single day. ಈ ಥರ್ಡ್ ಕಂಪ್ಲೀಟ್ ಸಿಲೆಬಸ್ ಏನಿದೆ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಕಂಪ್ಲೀಟ್ ಸಿಲೆಬಸ್ ನಾವು ಕವರ್ ಮಾಡ್ತೀವಿ. ಈ 1 ಮಂತ್ ಫೋಕಸ್ ಬಂದು ಪಿ ಯು ಬೋರ್ಡಿಗೆ ಇರುತ್ತೆ. ಬಟ್ ಡು ನಾಟ್ ಫರ್ಗೆಟ್ KCETಗೆ ಪ್ರಿಪರೇಷನ್ ಆಸ್ ಈಕ್ವಲಿ ಇಂಪಾರ್ಟೆಂಟ್ ಆಸ್ ಯುವರ್ ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್. ಬಿಕಾಸ್ ಬೋರ್ಡ್ ಎಕ್ಸಾಮ್ನಲ್ಲಿ ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೊಗೊಂಡ್ಬಿಡ್ತಾರೆ, ಬಟ್ CETನಲ್ಲಿ ಮಾರ್ಕ್ಸ್ ತೊಗೊಳೋದು ಕಷ್ಟ. ನಿಮಗೆ ನಾಲೆಜ್ ಇರಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು, ಆವಾಗ ಮಾತ್ರ ನಿಮಗೆ CETನಲ್ಲಿ ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ಸಾಧ್ಯ. ಸೊ ನೀವು CET ಪ್ರಿಪ್ರೇಷನ್ ಮಾಡ್ತಿದ್ರೆ ಅಪ್ ಟು ಫೆಬ್ರವರಿ 2022ವರೆಗೂ ನೀವು ಬೋರ್ಡ್ ಎಕ್ಸಾಮ್ ಟಾಪಿಕ್ಸ್ ಮತ್ತೆ CET ಟಾಪಿಕ್ಸ್ ಎರಡೂ ಸೈಮಲ್ಟೇನಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಎಲ್ಲ ಸಬ್ಜೆಕ್ಟ್ನಲ್ಲೂ. ಲಾಸ್ಟ್ 1 ವೀಕಲ್ಲಿ ಬೋರ್ಡ್ ಎಕ್ಸಾಮ್ ನಿಮಗೆ ಸ್ಟಾರ್ಟ್ ಆಗೋಕ್ಕೆ 1 ವೀಕ್ ಮುಂಚೆಯಿಂದ ಮೇ ಬಿ ನೀವು ಬರೀ ಬೋರ್ಡ್ ಎಕ್ಸಾಮ್ಗೆ ಫೋಕಸ್ ಮಾಡ್ಬೋದು. ಬಟ್ ಇನಿಷಿಯಲಿ ಓಕೆ, ಜಸ್ಟ್ 1 ವೀಕ್ ಇರೋವರೆಗೂ, ಅಂಟಿಲ್ ದಟ್ ಫಾರ್ ದ ನೆಕ್ಸ್ಟ್ 3 ವೀಕ್ಸ್ ನೀವು ಬೋರ್ಡ್ ಎಕ್ಸಾಮ್ ಆ್ಯಂಡ್ KCET ಎರಡಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. 3 ಅವರ್ಸ್ ಮ್ಯಾಕ್ಸಿಗೆ ಇಡಿ ಇಫ್ ಯು ಆರ್ CET ಆಸ್ಪಿರೆಂಟ್. ಇಲ್ಲ ನಾನು CET ಬರೆಯೋದಿಲ್ಲ, CET KCET ಆಗಲಿ, ಕಾಮೆಡ್ಗೆ ಆಗಲಿ, JEE ಮೇನ್ಸ್ ಆಗಲಿ, ನೀವು ಏನೇ ಬರೀದ್ರೂ ನಿಮಗೆ 3 ಅವರ್ಸ್ ಮ್ಯಾಕ್ಸಿಗೆ ಅಂತ ಇಟ್ಬಿಡಿ ಒಂದು ದಿನದಲ್ಲಿ. ಸಪೋಸ್ ಯು ಆರ್ ನಾಟ್ ರೈಟಿಂಗ್ ಎನಿ ಆಫ್ ದೋಸ್ ಎಂಟ್ರೆನ್ಸ್ ಎಕ್ಸಾಮ್ಸ್, ದೆನ್ ಓನ್ಲಿ ದಿಸ್ 2 hours would be sufficient for you. So we will provide you KCET content also. Time to time we'll also upload KCET content. PUC ಎಕ್ಸಾಮ್ ಮುಗ್ದಿದ ತಕ್ಷಣ ಇಮಿಡಿಯೇಟ್ ಆಗಿ ಲೈವ್ ಸೆಷನ್ಸ್ ಇರುತ್ತೆ ನಮಗೆ KCETನಲ್ಲಿ. ಸೊ ನೀವು ಆಲ್ರೆಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ ಅಲ್ವಾ. ಸಪೋಸ್ ನಿಮಗೆ ಸ್ಪೆಸಿಫಿಕ್ ಆಗಿ ನನಗೆ ಈ ಟಾಪಿಕ್ ಅರ್ಥ ಆಗಿಲ್ಲ, ನನಗೆ ಆ ಟಾಪಿಕ್ನಲ್ಲಿ ಫಸ್ಟ್ ವಿಡಿಯೋಸ್ ಹಾಕಿ ಅಂತ ಹೇಳಿದ್ರೆ ನಾವು ನೋಡಿ ಅಷ್ಟು 16 ಚಾಪ್ಟರ್ಸ್ ಕವರ್ ಮಾಡ್ತೀನಿ. ಬಟ್ ನಿಮಗೆ ಫಸ್ಟ್ ನನಗೆ ಈ ಚಾಪ್ಟರ್ಸ್ ಕವರ್ ಮಾಡಬೇಕು, ಆಮೇಲೆ ನಾನು ಬೇರೆ ಮಾಡ್ತೀನಿ ಅಂತ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಯಾವ ಚಾಪ್ಟರ್ ನಿಮಗೆ ಫಸ್ಟ್ ಬೇಕು ಅಂತ. ಸೊ ಸ್ಟೂಡೆಂಟ್ಸ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಆ ಚಾಪ್ಟರ್ಸ್ನ ಫಸ್ಟ್ ಕವರ್ ಮಾಡ್ತೀನಿ. ಐ ಡೋಂಟ್ ಮೈಂಡ್ ಡೂಯಿಂಗ್ ಎನಿ ಚಾಪ್ಟರ್ ಬಿಕಾಸ್ ಆಲ್ ಚಾಪ್ಟರ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್. ಬಟ್ ನಿಮಗೆ ಯಾವ ಚಾಪ್ಟರ್ ಸರಿಯಾಗಿ ಅರ್ಥ ಆಗಿಲ್ಲ ಅದನ್ನು ನೀವು ಮೆನ್ಷನ್ ಮಾಡಿದ್ರೆ ಫಸ್ಟ್ ಅದನ್ನು ಕವರ್ ಮಾಡ್ತೀನಿ. ಆ್ಯಂಡ್ ರೈಟ್ ನೌ ಮೇಕ್ ಶ್ಯೂರ್ ದ್ಯಾಟ್ ಯು ಡು ನಾಟ್ ವೇಸ್ಟ್ ಎನಿ ಟೈಮ್. ಈ ನೆಕ್ಸ್ಟ್ 3 ಮಂತ್ಸ್ ಏನಿದೆ ನಿಮ್ಮ CET ಎಕ್ಸಾಮ್ವರೆಗೂ, ಏಪ್ರಿಲ್ 16th and 17th CET ಎಕ್ಸಾಮ್ ಇದೆ ಅಲ್ಲ, ಸೊ ಅಂಟಿಲ್ ದ್ಯಾಟ್ ಫಾರ್ ದ ನೆಕ್ಸ್ಟ್ 3.5 months you should not absolutely waste any time. So just take that promise to yourself, make that promise to yourself, and ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪರ್ಸೆಂಟೇಜ್ ಏನಿರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿ. ಐ ವಾಂಟ್ ಟು ಸ್ಕೋರ್ 80%, ಐ ವಾಂಟ್ ಟು ಸ್ಕೋರ್ 85%, ಐ ವಾಂಟ್ ಟು ಸ್ಕೋರ್ 99%. ಸೊ ವಾಟ್ ಎವರ್ ಇಟ್ ಇಸ್, ನೀವು ಎಷ್ಟು ಸ್ಕೋರ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ರೆಗ್ಯುಲರ್ ಆಗಿ ನಮ್ಮ ವಿಡಿಯೋಸ್ ನೋಡಿ ಕಮೆಂಟ್ ಸೆಕ್ಷನಲ್ಲಿ ರೆಗ್ಯುಲರ್ ಆಗಿ ರಿಪ್ಲೈಸ್ ಎಲ್ಲ ಕೊಡೋರಿಗೆ ನಾವು CET ಕೋಚಿಂಗಿಗೆ ಆ್ಯಂಡ್ ಫೈನಲ್ ಎಕ್ಸಾಮ್ ರಿವಿಷನ್ 1 ಶಾಟ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಅದರಲ್ಲಿ ಡೈರೆಕ್ಟ್ ಆಗಿ ನಮ್ಮಲ್ಲಿ ಝೂಮ್ನಲ್ಲಿ ನಮ್ಮ ಜೊತೆ ಕನೆಕ್ಟ್ ಆಗಿ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ನಾವು ಆಪರ್ಚುನಿಟೀಸ್ ಕೊಡ್ತೀವಿ. ಓಕೆ, ಸ್ಟೇ ಫೋಕಸ್ಡ್, all the best, study well, keep watching. See you in the next video.